ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವತಿಯಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಕುಟುಂಬದಲ್ಲಿರುವ ಒಬ್ಬ ವ್ಯಕ್ತಿಗೆ ಸರ್ಕಾರ ಪರಿಹಾರವನ್ನು ನೀಡಬೇಕು ಮತ್ತು ಕುಟುಂಬಕ್ಕೆ ಒಂದು ಮನೆಯನ್ನು ಕೊಡಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದು ಸಮಾಜದ ವತಿಯಿಂದ ಸರ್. ಇದೇ ಪ್ರಕಾರವಾಗಿ ನಿಜ ಶರಣ ಅಂಬಿಗರ್ ಚೌಡಯ್ಯನವರ ಕನ್ನಡ ಸಮಾಜ ಸಂಘದ ವತಿಯಿಂದ ಕೂಡ ಇದೇ ಮನವಿಯನ್ನ ಕೊಡ್ತಾ ಇದ್ದೀವಿ. ಮ್ಯಾಟ್ರಸ್ ಈಗ ಇವರು ವೈಯಕ್ತಿಕವಾಗಿ ಗಂಗಮ್ಮ ಅಂಬಿಗರ್ ಅವರು ಕೊಡ್ತಾ ಇರೋದು ನನ್ನ ಮಗಳಾದ ವಿಷಯ. ನನ್ನ ಮೊಮ್ಮಗಳಾದ ಕುಮಾರಿ ಅಂಜಲಿ ತಂದೆ ಮೋಹನ್ ಅಂಬಿಗರ್ ಇವಳು ಕೊಲೆಯಾಗಿದ್ದು ಮಾನ್ಯ ಸರ್ಕಾರದವರು ಕೊಡಮಾಡಿದ ಪರಿಹಾರ ಧನ ಮಂಜೂರು ಮಾಡಬೇಕು ಮತ್ತು ನನ್ನ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ನೀಡಲು ಹಾಗೂ ವಾಸಿಸಲು ಒಂದು ವಸತಿ ಮನೆ ನೀಡುವ ಕುರಿತು ಈ ಅರ್ಜಿ ನೀಡುತ್ತಾ ಇದ್ದೀವಿ. ಮೇಲ್ಕಂಡ ಅರ್ಜಿದಾರರು ನಾನು ಈ ಮೂಲಕ ಬರ್ಕೊಡಲು ವಿನಂತಿ ಅರ್ಜಿ ಏನೆಂದರೆ, ನನ್ನ ಮೊಮ್ಮಗಳಾದ ಕುಮಾರಿ ಅಂಜಲಿ ಅಂಬಿಗರ್ ವಯಸ್ಸು 20 ವರ್ಷ. ಇವಳು ದಿನಾಂಕ 15/5/2024 ಬೆಳಗ್ಗೆ 5:30 ಗಂಟೆಯ ಸುಮಾರಿಗೆ ಯಾರೋ ನಮ್ಮ ಮನೆಯ ಕದವನ್ನು ಬಾರಿಸಿದ್ದು. ಆಗ ನಮ್ಮೆಲ್ಲರಿಗೂ ಎಚ್ಚರವಾಯಿತು. ಆಗ ನನ್ನ ಇನ್ನೊಬ್ಬ ಮೊಮ್ಮಗಳಾದ ಯಶೋಧ ಇವಳು ಯಾರು ಅಂತ ಕೇಳಿದಾಗ ನಾನು ಗಿರೀಶ್ ಸಾವಂತ್ ಅಂತ ತಿಳಿಸಿದನು. ಅವನು ಅಂಜಲಿಗೆ ಬೇಗ ಕರೆಯಿರಿ, ಕ್ಯಾಂಟ್ರಿಂಗ್ ಕೆಲಸ ಇದೆ ಅಂದಾಗ ನಾನು ಬಾಗಿಲು ತೆಗೆದಿದ್ದು. ಆಗ ಗಿರೀಶ್ ಸಾವಂತ್ ಈತನು ನಾನು ಅಂಜಲಿಗೆ ತುಂಬಾ ಲವ್ ಮಾಡ್ತಿದ್ದೇನೆ, ಆಕೆ ಲವ್ ಮಾಡೋಕತ್ತಿಲ್ಲ ಅಂತ ನನಗೆ ಹೇಳಿದನು. ಆಗ ನನ್ನ ಮೊಮ್ಮಗಳು ನಿನಗೆ ಲವ್ ಮಾಡಲ್ಲ ಅಂತ ಅಂದಾಗ ಅವನು ಒಮ್ಮೆಲೆ ನನ್ನ ಮೊಮ್ಮಗಳಿಗೆ ನೀನು ಲವ್ ಮಾಡಲ್ಲ ಅಂತೀಯ, ನಿನಗೆ ಇವತ್ತು ಕೊಂದು ಹೋಗ್ತೀನಿ ಅಂತ ಅಂದವನೇ ಅವನು ತಂದಿರುವ ಚಾಕುವಿನಿಂದ ಕೊಲೆ ಮಾಡುವ ಉದ್ದೇಶದಿಂದ ನನ್ನ ಮೊಮ್ಮಗಳಿಗೆ ಚಾಕುವಿನಿಂದ 4 ಬಾರಿ ಚುಚ್ಚಿದನು. ಆಗ ನಾವು ಎಲ್ಲರೂ ಗಾಬರಿಗೊಂಡು ಚೀರಾಡುತ್ತಿರುವಾಗ ಗಿರೀಶ್ ಸಾವಂತ್ ಈತನು ತಾನು ಚಾಕು ತೆಗೆದುಕೊಂಡು ನಮ್ಮ ಮನೆಯಿಂದ ಓಡಿ ಹೋದನು. ಸದರಿ ಕೊಲೆ ಆದ ಘಟನೆಯ ಕುರಿತು ಪೊಲೀಸ್ ಇನ್ಸ್ಪೆಕ್ಟರ್ ಬೆಂಡಿಗೇರಿ ಪೊಲೀಸ್ ಠಾಣೆಯ ಹುಬ್ಬಳ್ಳಿ ಇವರಲ್ಲಿ ಫಿರ್ಯಾದಿ ದಾಖಲಾಗಿ ಅಪರಾಧ ಸಂಖ್ಯೆ 47/24 ದಾಖಲಾಗಿರುತ್ತದೆ. ನನ್ನ ಮೊಮ್ಮಗಳಾದ ಶ್ರೀಮತಿ ಸುಧಾ ಕೋಮ್ ನನ್ನ ಮಗಳಾದ ಶ್ರೀಮತಿ ಸುಧಾ ಕೋಮ್ ಮೋಹನ್ ಅಂಬಿಗರ್ ಇವಳು 13 ವರ್ಷದಿಂದ ಮರಣ ಹೊಂದಿರುತ್ತಾಳೆ. ಇವಳ ತಾಯಿ ಕೂಡ 13 ವರ್ಷದಿಂದನೇ ಮರಣವನ್ನು ಹೊಂದಿದ್ದಾರೆ. ಈಗ ಇವ್ರಿಗೆ ಯಾರು ಇಲ್ಲ. ಸದರಿ ಇವಳಿಗೆ 4 ಜನ ಹೆಣ್ಣು ಮಕ್ಕಳಾದ ಒಂದನೇದವಳು ಯಶೋಧ 16 ವರ್ಷ, ಎರಡನೇದವಳು ಪೂಜಾ 14 ವರ್ಷ, 3 ಸಂಜನಾ ವಯಸ್ಸು 18 ಹಾಗೂ ಅಂಜಲಿ ವಯಸ್ಸು 20 ಈ ವರ್ಷ. ಈ ಪ್ರಕಾರ ಇರುತ್ತದೆ. ಸದರಿ ನನ್ನ ಮಗಳು ಮರಣ ನಂತರ ಸದರಿ ನನ್ನ ಮೊಮ್ಮಗಳನ್ನು ಬಿಟ್ಟು ಅಳಿಯ ಸಹಿತ ನೋಡ್ತಾ ಇಲ್ಲ ಅವ್ರಿಗೆ. ಮೃತ ನನ್ನ ಮೊಮ್ಮಗಳಾದ ಅಂಜಲಿ ತಂದೆ ಮೋಹನ್ ಅಂಬಿಗರ್ ಇವಳೇ ನಮ್ಮ ಮನೆತನದ ಪೂರ್ತಿ ಜವಾಬ್ದಾರಿ ತೆಗೆದುಕೊಂಡು ಬಾಡಿಗೆ ಮನೆಯಲ್ಲಿ ನನ್ನನ್ನು ಹಾಗೂ ಉಳಿದ ಅಲ್ಪವಯಿ ಮೊಮ್ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುತ್ತಾ ಬಂದಿರುತ್ತಾಳೆ. ಸದರಿಯವಳು ಮರಣದ ನಂತರ ಈಗ ಪ್ರೆಸೆಂಟ್ ಉಳಿದ ಮೊಮ್ಮಕ್ಕಳು ಮುಂದಿನ ಉಪಜೀವನ ಮಾಡುವುದು ತುಂಬಾ ಕಷ್ಟಕರವಾಗಿರುತ್ತದೆ. ಸದರಿ ಬಾಡಿಗೆ ಮನೆಯಲ್ಲಿ ಕೂಡ ಕೊಲೆ ಪ್ರಕರಣ ಆಗಿರೋದ್ರಿಂದ ಈಗಲೂ ಈ ಹಿಂದೆ FIR ಕೂಡ ಆಗಿದೆ ಮನೆ ಬಿಡಿ ಅಂತೇಳಿ. ಈಗೂ ಅವ್ರು ಮನೆ ಬಿಡಿಸಕ್ ರೆಡಿ ಇದ್ದಾರೆ. ಅವರು ಬೀದಿ ಆಗಿದ್ದರಿಂದ ಮನೆ ಮಾಲೀಕರು ಬಿಡಿಸುತ್ತಿದ್ದಾರೆ. ಆದ್ದರಿಂದ ಮೇಲ್ಕಂಡ ಎಲ್ಲಾ ವಿಷಯಗಳನ್ನು ಪರಿಶೀಲಿಸಿ ಸದರಿ ನನ್ನ ಮೊಮ್ಮಗಳಾದ ಅಂಜಲಿ ತಂದೆ ಮೋಹನ್ ಅಂಬಿಗರ್ ಇವಳು ಕೊಲೆ ಆಗಿರುವುದರಿಂದ ಮಾನ್ಯ ಸರ್ಕಾರದವರು ಕೊಡಮಾಡಿದ ಪರಿಹಾರವನ್ನು ಮಂಜೂರು ಮಾಡಬೇಕು ಮತ್ತು ನನ್ನ ಕುಟುಂಬದಲ್ಲಿ ಸರ್ಕಾರಿ ನೌಕರಿ ನೀಡಲು ಹಾಗೂ ವಾಸಿಸಲು ಒಂದು ವಸತಿ ಮನೆ ನೀಡಬೇಕು. ಸದರಿ ಆರೋಪಿತನಿಗೆ ಯೋಗ್ಯ ಶಿಕ್ಷೆ ವಿಧಿಸಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮಾಡಿಕೊಂಡ ವಿನಂತಿ ಹಾಗೂ ಈ ತರ ಘಟನೆಗಳು ಮರುಕಳಿಸಬಾರದಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಪ್ರಕಾರವಾಗಿ ಇಲ್ಲಿ ಆಜುಬಾಜು ನೆರೆದಂತ ಎಲ್ಲಾ ಈ ಘಟನೆಗಳಿಗೆಲ್ಲರೂ ನೋಡಿದಿರಿ, ಸ್ಪಂದಿಸಿದಿರಿ. ಈ ಒಂದು ಶವದ ಮುಂದೆ ಅವರು ಶಪಥ ಮಾಡಿ ಈ ಒಂದು ಮನೆತನಕ್ಕೆ ಒಂದು ಪರಿಹಾರ ಒಂದು ಘೋಷಣೆ ಮಾಡಲಿ, ಆಗ ಘೋಷಣೆಯನ್ನ ಕಾರ್ಯರೂಪಕ್ಕೆ ತರಲಿ ಅಂತ ನಂದು ಒಂದು ಮನವಿ ಇದೆ. ಆ ಪ್ರಕಾರ ಮಾಡಲಿ, ಅವ್ರಿಗೂ ನಾವು ಮನವಿ ಕೊಡ್ತಾ ಇದ್ದೀವಿ. ಈಗ ಎಕ್ಸ್ಚೇಂಜ್ ಮಾಡೋದು ಅದರಲ್ಲಿ ಎಲ್ಲರದು ಆಜುಬಾಜು ಹಿರಿಯರದು ಮುಖಂಡರದು ಎಲ್ಲಾನು ಇದೆ. ಆ ಪ್ರಕಾರವಾಗಿ ರಿಸೀವ್ಡ್ ಕೂಡ ತಗೋತೀವಿ ನಾವು. ಅದೆಲ್ಲ ಒಂದೇದು ಬರ್ರಿ
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿಲ್ಲ MLA ಅವ್ರು ಬಂದಾರ, ಕಮಿಷನರ್ ಮೇಡಮ್ ಅದಾರ, ತಹಸೀಲ್ದಾರ್ ಬಂದಾರ, ಧ್ರುವ ಮೇಡಮ್ ಬಂದಾರ, ನಾವೆಲ್ಲರೂ ಅದೇವಿ. ಶಶಿ ಅದಾರ, ಯಾರು ನಿಮ್ ಕೈ ಬಿಡಂಗಿಲ್ಲ. ಎಲ್ಲರೂ ಕೂಡಿ ಸಮಾಜದವ್ರು ಎಲ್ಲರೂ ಕೂಡಿ ಮಾಡೋಣ. ಏನ ನಿಮ್ಗೆ ಯಾರಿಗೂ ಅದೇ ಆಗೋದು ಬೇಡ. ಇಲ್ಲಿ ಸಮಾಜದವ್ರು ಸರ್ ಫೋನ್ ಕೊಡ ಅನುಪರ ಅನುಪ ಬಿಜವಾಡ ಅನುಪ್ ಕುಮಾರ್ ಬಿಜವಾಡ 50,000 ಮತ್ತು 1 ಲಕ್ಷ ನಿರಂಜನ ಹಿರೇಮಠ ಮಾತಾಡ್ತಾರ ಶಾಂತ ನೋಡ್ರಿ ಕೇಳ್ರಲ್ಲ. ಒಂದ್ ನಿಮಿಷ ಕೇಳ್ರಿ, ದಯಮಾಡಿ ಕೇಳ್ರಿ. ಹಲೋ ಹಾಂ ಹಲೋ ಹಾಂ ಸರ್ ಒಂದೇ ನಿಮಿಷ. ಬಿಜೆಪಿ ಕಾರ್ಯಕರ್ತರು ಹಾಂ ನಾವು ಮಾತ್ರ ಪೊಲೀಸ್ ಏನು ನಾವು ಮಾಡಬೇಕು, ಮತ್ತೆ ಬಂದು ನಮಗೆ ಹೇಳಕ್ಕೆ ಏನೂ ಅವಕಾಶ ಕೊಡೋದಿಲ್ಲ. ನಾವು ಏನು ಮಾಡಬೇಕು ನಾವೇ ಮಾಡಿಬಿಟ್ಟು ಬಂದು ನಿಮಗೆ ಹೇಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.